ದಾವಣಗೆರೆ ನಗರದ ಅಭಿವೃದ್ಧಿಗೆ 50 ಕೋಟಿ ಅನುದಾನ ಲಭ್ಯವಿದ್ದು ರಸ್ತೆ ಅಭಿವೃದ್ಧಿ ಸೇರಿದಂತೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ನಗರವನ್ನು ಇನ್ನಷ್ಟು ಸುಂದರಗೊಳಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಸಚಿವ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು. ಮಹಾನಗರ ಪಾಲಿಕೆ ಆವರಣದಲ್ಲಿ 14 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಇಂದಿರಾ ಕ್ಯಾಂಟೀನ್ ಬೀದಿ ದೀಪ ಉದ್ಘಾಟಿಸಿ ಬಳಿಕ ಮಾಜಿ ಮೇಯರ್ಗಳ ಭಾವಚಿತ್ರವನ್ನು ಅನಾವರಣಗೊಳಿಸಿ ಅವರು ಮಾತನಾಡಿದರು. ಸರ್ಕಾರ ಮಂಜೂರು ಮಾಡಿರುವಂತಹ ಅನುದಾನದಲ್ಲಿ ಅದರಿ ರಸ್ತೆ, ಮಹಾನಗರ ಪಾಲಿಕೆಯಿಂದ ಗಾಂಧಿ ವೃತ್ತದವರೆಗೆ ರಸ್ತೆ, ಬಸಾಪುರ ರಸ್ತೆ ಸೇರಿದಂತೆ ನಗರದ ಪ್ರಮುಖ ವೃತ್ತಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ನೀಡಲಾಗುವುದು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ದಾವಣಗೆರೆ ನಗರದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಸಿಕ್ಕಿದೆ ಎಂದರು. ಮಹಾನಗರ ಪಾಲಿಕೆ ಕೆಲಸನೂ ಇನ್ನು ಹೆಚ್ಚಿನ ಈಗ ನಾವು ಕಾಂಕ್ರೀಟ್ ರಸ್ತೆಗಳು ಮಾಡೇವಿ. ಈಗ ಬರೀ ಟಾರ್ ರಸ್ತೆಗಳು ಇದ್ದಿದ್ದು ಇಷ್ಟೊತ್ತಿಗೆ ಆಟೋದವ್ರು ಏನಾಗಬೇಕಾಯ್ತು, ವೆಹಿಕಲ್ನವ್ರು ಏನಾಗಬೇಕಾಯ್ತು, ಸಿಕ್ಕಾಪಟ್ಟೆ ಗುಂಡಿಗಳು ಇವತ್ತು ಯಾವುದೂ ಅದು ಆಗ್ತಾ ಇಲ್ಲ. ಆಮೇಲೆ ಕ್ವಾಲಿಟಿ ವರ್ಕ್ ಆಗ್ಯಾವ. ಆದ್ರೆ ಅದೇ ಮಧ್ಯದಾಗ ನಿಮ್ಮ ಸರ್ಕಾರ ಬಂದಾಗ ಸಾಕಷ್ಟು ಅನುದಾನ ಮಾಡಿ ಬಂದಿಲ್ಲ ಅಂತಲ್ಲ, ಆದರೆ ಸರಿಯಾಗಿ ಕಾಮಗಾರಿಗಳು ಆಗಿಲ್ಲ. ಸರಿಯಾಗಿ ಕಾಮಗಾರಿಗಳಾಗಿದ್ದು ಇನ್ನೂ ಚಂದ ಸುಂದರವಾಗಿ ಹಾಕಿತ್ತು. ಈಗ ಆ ಕೆಲಸವನ್ನ ಮತ್ತೆ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಬರೋ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ನಗರ ಸುಂದರ ಆಗ್ಬೇಕಾದ್ರೆ ಅದಕ್ಕೆ ಏನಾಗಬೇಕೋ ಅವನ್ನೆಲ್ಲವನ್ನೂ ನಾವೆಲ್ಲರೂ ಸೇರಿ ಮಾಡೋಣ. ಮತ್ತು ಮುಖ್ಯವಾಗಿ ನಮ್ಮ ನಗರದಲ್ಲಿ ಮಹಾನಗರ ಪಾಲಿಕೆಗೆ ಹೆಚ್ಚು ಈಗ ದುಡ್ಡು ಕಲೆಕ್ಷನು ಸಾಕಷ್ಟು ಆಗ್ತದೆ. ಆದರೆ ಒಳ್ಳೆ ರೀತಿಯಿಂದ ಅದನ್ನು ಉಪಯೋಗ ಪಡ್ಕೊಂಡ್ರೆ, ಒಳ್ಳೆ ರೀತಿಯಿಂದ ಕೆಲಸಕ್ಕೆ ಅನುಕೂಲ ಆದರೆ ಊರು ಸ್ವಚ್ಛವಾಗಿರ್ತದೆ, ಎಲ್ಲವೂ ಸ್ವಚ್ಛವಾಗಿರ್ತವೆ. ಆ ನಿಟ್ಟಿನಲ್ಲಿ ನಮ್ಮ ಮಹಾನಗರ ಪಾಲಿಕೆ ಮುಂದಿನ ದಿನದಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಲಿ. ಊರು ಜಾಸ್ತಿ ಬೆಳೀತಾ ಇತ್ತು, ಆ ಕಡೆಗೂ ಜಾಸ್ತಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಆ ರೀತಿ ಈ ಒಂದು ಮಹಾನಗರ ಪಾಲಿಕೆಯಿಂದ ಜನಗಳ ಸೇವೆ ಮಾಡಲಿಕ್ಕೆ ಏನಾಗಬೇಕೋ ಅದನ್ನು ಒಳ್ಳೆ ರೀತಿಯಿಂದ ಮಾಡಲಿ. ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋಗುವ ದೃಷ್ಟಿಕೋನದಲ್ಲಿ ಮಹಾನಗರ ಪಾಲಿಕೆ ಮುಂದಿನ ದಿನದಲ್ಲಿ ಹೆಚ್ಚು ಸ್ವಚ್ಛತೆ ಕಾಪಾಡಬೇಕು. ಆ ರೀತಿಯಲ್ಲಿ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಅವರಿಗೆ ಅವಾರ್ಡ್ ಹೇಳಿ ಅವಾರ್ಡ್ ಬಂದೈತಿ. ಮೊನ್ನೆ ಅವಾರ್ಡ್ ಕೊಟ್ಟಾರ. ಏನು ಅವಾರ್ಡ್ ಆಗ ಬರ್ತೇನೆ ಸುಮ್ಮನೆ ಮನೆ ಕುಂದ್ರು ಬರ್ತದ, ಬೆಟ್ಟ ಕುಂದ್ರು ಬರ್ತದ. ಮತ್ತೆ ಅದಕ್ಕೆ ಎಲ್ಲವೂ ಯಾವಾಗ ಯಾವುದು ಸ್ಮಾರ್ಟ್ ಸಿಟಿ ಬಂತು, ಸ್ಮಾರ್ಟ್ ಸಿಟಿ ಹಂಗ ಬಂತ. ಪಾಪ ನಮ್ಮರೆಲ್ಲರೂ ಕಷ್ಟಪಟ್ಟರು. ಒಳ್ಳೆ ರಸ್ತೆ ಮಾಡಿದ್ವಿ, ಒಳ್ಳೆ ರೋಡ್ಗಳು ಮಾಡಿದ್ವಿ, ಒಳ್ಳೆ ಸ್ಟ್ರೀಟ್ ಲೈಟ್ ಮಾಡಿದ್ವಿ, ಒಳ್ಳೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿದ್ವಿ. ಇವೆಲ್ಲ ಮಾಡಿರೋದ್ರಿಂದ, ಒಳ್ಳೆ ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಸ್ಮಾರ್ಟ್ ಸಿಟಿ ಫಸ್ಟ್ ರೌಂಡ್ನಾಗ ಅನೌನ್ಸ್ ಆಯ್ತು, 9ನೇ ಪ್ಲೇಸ್ ಬಂತು. ಹಂಗೆ ವಿವಿಧ ಕಾಮಗಾರಿಗಳು ಹೆಚ್ಚಿನ ರೀತಿಯಿಂದ ಮಾಡಿ ದಾವಣಗೆರೆ ನಗರ ಅಭಿವೃದ್ಧಿಯಲ್ಲಿ ನಮ್ಮ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿ ಐತಿ ಅನ್ನೋದು ತಪ್ಪಾಗಲ್ಲ. ಆದರೆ ನಮ್ಮ ಇವ್ರು ಹೇಳ್ದಂಗೆ ಇನ್ನೂ ಹೆಚ್ಚು ಕೆಲಸಗಳು ಆಗಬೇಕು. ಆದರೆ ಮೇನ್ ರೋಡ್ಗಳೆಲ್ಲ ಆಗ್ಬಿಟ್ಟವು. ಏನು ಇಂಟೀರಿಯರ್ ರೋಡ್ಸ್ಗಳು ಒಳ್ಳೆ ರೀತಿಯಿಂದ ಹೊಸ ಬಡಾವಣೆಗಳು ಹೆಚ್ಚಿನ ರೀತಿಯಿಂದ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಿ. ಆಮೇಲೆ ಮುಖ್ಯವಾಗಿ ಒಳ್ಳೆ ಕೆಲಸವನ್ನು ಮಾಡಿ ಅದಕ್ಕೆ ಸದಾ ನನ್ನ ಬೆಂಬಲ ಇರುತ್ತೆ. ಮತ್ತು ನಮ್ಮ ಚಮನ್ ಸಾಹೇಬ್ ಹೇಳ್ದಂಗೆ ಎಲ್ಲರೂ ಒಗ್ಗಟ್ಟಿನಿಂದ ಹಬ್ಬ ಎಲ್ಲ ಆಚರಣೆ ಮಾಡಿ. ಈಗ ಗಣೇಶ ಹಬ್ಬ ಬಂತು. ಗಣೇಶನ ಒಂದು ಆಶೀರ್ವಾದದಿಂದ ಎಲ್ಲ ಸಮಾಜದವರು ಮಾಡೋಣ. ಅದಕ್ಕೆ ಯಾರೋ ಬೆಂಕಿ ಹಚ್ಚೋರು, ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವ್ರಿಗೆ ನೀವು ದೂರ ಇಡ್ಬೇಕು. ದೂರ ಇಟ್ಟು ಒಳ್ಳೆ ರೀತಿಯಿಂದ ಹಬ್ಬ ಉಳಿಮೆಯನ್ನು ಮಾಡೋಣ. ಮಾಡಿ ಒಳ್ಳೆ ರೀತಿಯಿಂದ ನಾವು ನಗರ ಭಾಳ ಶಾಂತವಾಗಿ ಎಲ್ಲ ಜಾತಿ ಸಮಾಜದವರು ಒಗ್ಗಟ್ಟಿಂದ ಇದೀವಪ್ಪ, ಒಳ್ಳೆ ರೀತಿಯಿಂದ ಅಣ್ಣ ತಮ್ಮಂದಿರುತ್ತೆ ನಾವು ಬಾಳೆ ಮಾಡ್ತೀವಪ್ಪ ಅನ್ನೋ ದೃಷ್ಟಿಕೋನದಲ್ಲಿ ನಾವು ನೀವೆಲ್ಲ ಇರೋಣ.